ಸರ್ ಈಗ ಅಶ್ವವೇಗ ಸೆಗ್ಮೆಂಟ್ ಅಂತಂದೇಳಿ ಸರ್ ಅಶ್ವದಷ್ಟೇ ವೇಗವಾಗಿ ಒನ್ ವರ್ಡಲ್ಲಿ ಉತ್ತರಿಸ್ಬೇಕು ಸರ್. ಸರ್ ರಾಜಕಾರಣಿಗಳಿಗೆ ಯಾವುದು ಮುಖ್ಯ ಅಲ್ಲ? ಅಭಿವೃದ್ಧಿ ಮುಖ್ಯ. ಯಾವುದು ಮುಖ್ಯ ಅಲ್ಲ? ದುಡ್ಡು ಮಾಡ್ಕೊಳ್ಳೋದು ಮುಖ್ಯ ಅಲ್ಲ. ಯಾವುದನ್ನ ನಿರ್ಲಕ್ಷ್ಯ ಮಾಡಬೇಕು, ಯಾವುದನ್ನ ನಿರ್ಲಕ್ಷ್ಯ ಮಾಡಬಾರ್ದು? ಜನರ ಆಸೆ ಇದೆಯಲ್ಲ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಆ ಡಿಮ್ಯಾಂಡ್ ಇದೆಯಲ್ಲ ಕಾನೂನು ಪ್ರಕಾರವಾಗಿ ಮಾಡ್ಕೊಳ್ಬೇಕು. ಯಾವ್ದನ್ನ ನಿರ್ಲಕ್ಷ್ಯ ಮಾಡ್ಬೇಕು ಸರ್? ಯಾರೋ ಬಂದು ವೈಯಕ್ತಿಕ ಲಾಭಕ್ಕೆ ಬರ್ತಾನಲ್ಲ ಅದ್ರಲ್ಲಿ ನಿಮ್ಗೆ ಗೊತ್ತಾಗ್ತದೆ, ಅದನ್ನ ನಿರ್ಲಕ್ಷ್ಯ ಮಾಡಬೇಕು. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು? ನಿಮ್ಮ ಆದೋದವ್ರನ್ನ ನಂಬಬೇಕು. ಇವತ್ತು ಬರ್ತಾನಲ್ಲ ಅವನು ನಂಬಾರ್ದು. ರಾಜಕಾರಣ ಅಂದ್ರೆ ಏನು? ನಿಂತು ನೀರಲ್ಲ, ಹರಿಯೋ ನೀರು. ದೇವೇಗೌಡರು ಅಂದ್ರೆ ಲೆಜೆಂಡ್ ಲೀಡರ್. ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬ ಪ್ರಾಮಾಣಿಕ ನಿಷ್ಠೆಯ ರಾಜಕಾರಣಿ. HD ಕುಮಾರಸ್ವಾಮಿ ಅವರು ಈಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್. ರೈತರ ಪರವಾಗಿ ಪ್ರಥಮವಾಗಿ ಲೋನ್ ಸಾಲ ಕ್ಲಿಯರ್ ಮಾಡಿದಂಥ ಒಬ್ಬ ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್, ಗುಡ್ ಅಡ್ಮಿನಿಸ್ಟ್ರೇಟರ್. DK ಶಿವಕುಮಾರ್ ಅವರು ಚಾಣಕ್ಯ. A ಮಂಜು ಅವರು ನಮ್ಮ ಸೇವಕ. ಸರ್ ಈಗ ಅಶ್ವವೇಗ ಸೆಗ್ಮೆಂಟ್ ಅಂತಂದೇಳಿ ಸರ್ ಅಶ್ವದಷ್ಟೇ ವೇಗವಾಗಿ ಒನ್ ವರ್ಡಲ್ಲಿ ಉತ್ತರಿಸ್ಬೇಕು ಸರ್. ಸರ್ ರಾಜಕಾರಣಿಗಳಿಗೆ ಯಾವುದು ಮುಖ್ಯ ಅಲ್ಲ? ಅಭಿವೃದ್ಧಿ ಮುಖ್ಯ. ಯಾವುದು ಮುಖ್ಯ ಅಲ್ಲ? ದುಡ್ಡು ಮಾಡ್ಕೊಳ್ಳೋದು ಮುಖ್ಯ ಅಲ್ಲ. ಯಾವುದನ್ನ ನಿರ್ಲಕ್ಷ್ಯ ಮಾಡಬೇಕು, ಯಾವುದನ್ನ ನಿರ್ಲಕ್ಷ್ಯ ಮಾಡಬಾರ್ದು? ಜನರ ಆಸೆ ಇದೆಯಲ್ಲ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಆ ಡಿಮ್ಯಾಂಡ್ ಇದೆಯಲ್ಲ ಕಾನೂನು ಪ್ರಕಾರವಾಗಿ ಮಾಡ್ಕೊಳ್ಬೇಕು. ಯಾವ್ದನ್ನ ನಿರ್ಲಕ್ಷ್ಯ ಮಾಡ್ಬೇಕು ಸರ್? ಯಾರೋ ಬಂದು ವೈಯಕ್ತಿಕ ಲಾಭಕ್ಕೆ ಬರ್ತಾನಲ್ಲ ಅದ್ರಲ್ಲಿ ನಿಮ್ಗೆ ಗೊತ್ತಾಗ್ತದೆ, ಅದನ್ನ ನಿರ್ಲಕ್ಷ್ಯ ಮಾಡಬೇಕು. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು? ನಿಮ್ಮ ಆದೋದವ್ರನ್ನ ನಂಬಬೇಕು. ಇವತ್ತು ಬರ್ತಾನಲ್ಲ ಅವನು ನಂಬಾರ್ದು. ರಾಜಕಾರಣ ಅಂದ್ರೆ ಏನು? ನಿಂತು ನೀರಲ್ಲ, ಹರಿಯೋ ನೀರು. ದೇವೇಗೌಡರು ಅಂದ್ರೆ ಲೆಜೆಂಡ್ ಲೀಡರ್. ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬ ಪ್ರಾಮಾಣಿಕ ನಿಷ್ಠೆಯ ರಾಜಕಾರಣಿ. HD ಕುಮಾರಸ್ವಾಮಿ ಅವರು ಈಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್. ರೈತರ ಪರವಾಗಿ ಪ್ರಥಮವಾಗಿ ಲೋನ್ ಸಾಲ ಕ್ಲಿಯರ್ ಮಾಡಿದಂಥ ಒಬ್ಬ ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್, ಗುಡ್ ಅಡ್ಮಿನಿಸ್ಟ್ರೇಟರ್. DK ಶಿವಕುಮಾರ್ ಅವರು ಚಾಣಕ್ಯ. A ಮಂಜು ಅವರು ನಮ್ಮ ಸೇವಕ.